ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತೆ ಹಾಸ್ಟೆಲ್ ಅಪ್ಲಿಕೇಶನ್ನ ಮತ್ತೆ ಓಪನ್ ಮಾಡಿದ್ದಾರೆ. ಯಾರೆಲ್ಲ ಇದುವರೆಗೂ ಪ್ರೊಫೆಷ್ನಲ್ ಕೋರ್ಸ್ ಮಾಡಿದ್ದೀರಾ, JNM, ಪ್ಯಾರಾಮೆಡಿಕಲ್, BSc ನರ್ಸಿಂಗ್, ಇಂಜಿನಿಯರಿಂಗ್ ಮುಂತಾದ ಕೋರ್ಸ್ಗಳು ಯಾರೆಲ್ಲ ಮಾಡಿದ್ದೀರಾ ಅಂಥ ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಮತ್ತೆ ಹಾಸ್ಟೆಲ್ ಅಪ್ಲಿಕೇಶನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ನೋಡ್ತಾ ಹೋಗೋಣ. ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಡಾಕ್ಯುಮೆಂಟ್ಸ್ ಎಲ್ಲ ಯಾವೆಲ್ಲ ಬೇಕಂತ ಈ ವಿಡಿಯೋದಲ್ಲಿ. ಫ್ರೆಂಡ್ಸ್, ಇನ್ನೂ BCM ಕಡೆಯಿಂದ ಯಾವುದೇ ಥರದ ಅಪ್ಡೇಟ್ ಬಂದಿಲ್ಲ. ಇವಾಗ ನಾನು ಮೈನಾರಿಟಿದು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇವಾಗ ನಾನು SHPಯಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು 10/1/2025 ತನಕ ಹಾಸ್ಟೆಲ್ ಅಪ್ಲಿಕೇಶನ್ ಆಗಲಿಕ್ಕೆ ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಮತ್ತೆ ಓಪನ್ ಮಾಡಿದ್ದಾರೆ. ಮತ್ತು ಹಾಗೆ ಕೆಳಗಡೆ ನೋಡ್ತಾ ಹೋದರೆ ಟ್ರೈಬಲ್ ಅಂದರೆ ST ಡಿಪಾರ್ಟ್ಮೆಂಟ್ಗೆ ಇದೇ ತಿಂಗಳು 31/12/2024 ತನಕ ಅವಕಾಶ ಇದೆ. ಯಾರು ಇದುವರೆಗೂ ಇನ್ನೂ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿಲ್ಲ, ಪ್ರೊಫೆಷ್ನಲ್ ಕೋರ್ಸ್ ಎಸ್ಪೆಷಲಿ ಪ್ರೊಫೆಷ್ನಲ್ ಕೋರ್ಸ್ ಇವಾಗ JNM, ಪ್ಯಾರಾಮೆಡಿಕಲ್, BSc ನರ್ಸಿಂಗ್ ಅಂತಹ ಸ್ಟೂಡೆಂಟ್ಸು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಸಿಗದೇ ಇರುವ ವಿದ್ಯಾರ್ಥಿಗಳು, ಇವಾಗ OBC ವಿದ್ಯಾರ್ಥಿಗಳು BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ BCM ಹಾಸ್ಟೆಲ್ ಸಿಗದೇ ಇರೋ ವಿದ್ಯಾರ್ಥಿ ಇವಾಗ ಮೈನಾರಿಟಿ ಇಲ್ಲಾಂದರೆ ST ಇಲ್ಲಾಂದರೆ SC ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಪಡ್ಕೋಬೋದು. ನೋಡಿ ಫ್ರೆಂಡ್ಸ್, ಯಾರಿಗೆ ಇನ್ನೂ ಹಾಸ್ಟೆಲ್ ಸಿಕ್ಕಿಲ್ಲ ಅಂಥ ಸ್ಟೂಡೆಂಟ್ಸು ಮೈನಾರಿಟಿ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ಅಲ್ಲೂ ಪಡ್ಕೊಬೋದು. ನಿಮಗೇನಾದರೂ SC ST ಹಾಸ್ಟೆಲ್ ಬೇಕಾದರೂ ಅಲ್ಲಿ ನೀವು ಹಾಸ್ಟೆಲ್ ಪಡ್ಕೊಬೋದು. ನೋಡಿ, ಯಾರಿಗೆ ಇದುವರೆಗೆ ಹಾಸ್ಟೆಲ್ ಸಿಕ್ಕಿಲ್ಲ ಆದಷ್ಟು ಬೇಗ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಪಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.